ಹಾಯ್ ಫ್ರೆಂಡ್ಸ್, KA15 ಫ್ಲೇವರ್ಸ್ನಲ್ಲಿ ನಾವಿವತ್ತು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿರೋ ಒಂದು ತಿಂಡಿ ಗೋಧಿ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 1 ಕಪ್ ಫ್ರೆಶ್ ಆಗಿರೋ ತೆಂಗಿನ ತುರಿ, 1 ಏಲಕ್ಕಿ ಹಾಗೂ ಇದಕ್ಕೆ 1 ಕಪ್ ನೀರು ಹಾಕಿ ತುಂಬ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋ ತೆಂಗಿನ ತುರಿನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ 2 ಕಪ್ ಗೋಧಿ ಹಿಟ್ಟು, 1 ಕಪ್ ಬೆಲ್ಲ ಮತ್ತು 1 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿಟಿಕೆ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕರಡಬೇಕು. ಇದು ದೋಸೆ ಹಿಟ್ಟಿನ ಹದಕ್ಕಿರಬೇಕು. ಈಗ ಇಡ್ಲಿ ಮಾಡೋ ಪ್ಲೇಟ್ ತಗೊಂಡು ಇದಕ್ಕೆ ಎಣ್ಣೆ ಅಥವಾ ತುಪ್ಪನ ಸವರಿ 1 ರಿಂದ 2 ಸೌಟ್ ಹಿಟ್ಟು ಹಾಕಿ ಹೀಗೆ ಪ್ಲೇಟ್ನ ಆ ಕಡೆ ಈ ಕಡೆ ಮಾಡಿ ಸ್ಪ್ರೆಡ್ ಮಾಡಬೇಕು. ಈ ಕಡುಬು ಮಾಡಬೇಕಿದ್ರೆ ಮುಖ್ಯವಾಗಿ ಹಿಟ್ಟಿನ ಹದ ಕರೆಕ್ಟಾಗಿರಬೇಕು. ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿಯಾಗಿ ಅಥವಾ ದಪ್ಪವಾಗಿದ್ದರೆ ಕಡುಬು ಗಟ್ಟಿಯಾಗುತ್ತೆ. ಹಾಗೆ ಏನಾದರೂ ನೀರು ಜಾಸ್ತಿಯಾಗಿ ಹಿಟ್ಟು ತುಂಬ ನೀರಾಗಿದ್ದರೆ ಕಡುಬನ್ನ ಪ್ಲೇಟಿಂದ ತೆಗಿಬೇಕಿದ್ರೆ ಅಂಟ್ಕೊಂಡ್ಬಿಡುತ್ತೆ. ಈ ಸ್ಟ್ಯಾಂಡಲ್ಲಿ ಒಂದರ ಮೇಲೊಂದು ಪ್ಲೇಟನ್ನು ನೀಟಾಗಿ ಜೋಡಿಸಿ ಇಡಬೇಕು. ಈ ಸ್ಟ್ಯಾಂಡನ್ನು ಕುಕ್ಕರ್ ಪಾತ್ರೆಯಲ್ಲಿಟ್ಟು 15 ನಿಮಿಷ ಹವೆಯಲ್ಲಿ ಬೇಯಿಸಬೇಕು. 15 ನಿಮಿಷ ಹವೆಯಲ್ಲಿ ಬೆಂದ ಮೇಲೆ ಈ ಸ್ಟ್ಯಾಂಡನ್ನು ಹೊರಗಡೆ ತೆಗೆದಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಇದನ್ನು ಮುಟ್ಟಿದ್ರೆ ಕೈಗೆ ಅಂಟ್ಕೊಂಡು ಬರ್ತಾ ಇಲ್ಲ, ಸೊ ಇದು ಸರಿಯಾಗಿ ಬೆಂದಿದೆ ಅಂತ ಅರ್ಥ. ಈಗ ಇದು ಸೈಡ್ಸ್ನೆಲ್ಲ ಸ್ಪೂನ್ ಅಥವಾ ಚಾಕುನಿಂದ ನಿಧಾನವಾಗಿ ಬಿಡಿಸ್ಕೊಂಡು ಕೈಯಿಂದ ಆರಾಮಾಗಿ ತೆಗಿಬೋದು. ನೋಡಿ, ಇದೆಷ್ಟು ಈಸಿಯಾಗಿ ತೆಗೆಯೋದಿಕ್ಕೆ ಬರ್ತಾ ಇದೆ ಅಂತ. ಈ ಕಡುಬನ್ನು ಯಾವುದೇ ಹಬ್ಬದ ದಿವಸ ಅಥವಾ ವ್ರತದ ದಿವಸ ಮಾಡ್ಬೋದು ಅಥವಾ ಬೆಳಗ್ಗೆ ಕ್ವಿಕ್ಕಾಗಿ ತಿಂಡಿಗೂ ಮಾಡ್ಕೊಳ್ಬಹುದು. ಇದನ್ನು ತುಪ್ಪ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಬಹುದು. ಫ್ರೆಂಡ್ಸ್, ನೀವು ಈ ಕಡುಬಿನ ರೆಸಿಪಿನ ಶಿವರಾತ್ರಿಗೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.